ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾಡಿನ ಸಮಸ್ತ ಜನತೆಗೆ 75ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಮೊದಲಿಗೆ ಮುಖ್ಯಾಂಶಗಳು. ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಶಿಕ್ಷಣ, ಕೈಗಾರಿಕೆ, ಆರೋಗ್ಯದ ಹಬ್ ಆಗಿ ಹೊಸ ರೂಪ. ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಸಂಕಲ್ಪ. ಶಾಲೆ ದೇಶದ ಮೇಲಿನ ಅಭಿಮಾನಕ್ಕೆ ಧ್ವಜಸ್ತಂಭ ನೆಡಲು ಹೋದ ವಿದ್ಯಾರ್ಥಿಗೆ ಕರೆಂಟ್ ಶಾಕ್. ವಿದ್ಯುತ್ ಆಘಾತಕ್ಕೆ ಬಾಲಕ ಬಲಿ. ಸಂಭ್ರಮದ ನಡುವೆ ಮಡುಗಟ್ಟಿದ ಸಾವಿನ ಶೋಕ. ಕೋಲಾರದಲ್ಲಿ 75ನೇ ಸ್ವಾತಂತ್ರ್ಯ ದಿನದ ಸಂಭ್ರಮ. ಮೆಡಿಕಲ್ ಕಾಲೇಜು ಮಂಜೂರು ಮಾಡಿಸಲು ಪ್ರಯತ್ನ ನಡೆಸುವುದಾಗಿ ಸಚಿವರ ಭರವಸೆ. ಜಾತಿ ಜಯಂತಿಗೆ ತಿಂಗಳು ಮುಂಚೆ ಪ್ಲಾನ್. ರಾಷ್ಟ್ರೀಯ ಹಬ್ಬದ ಆಚರಣೆಗೆ ಮುಂದಾಗದ ಜನರು. ಶಾಸಕರ ಬೇಸರ. ವಾರ್ತೆಗಳ ವಿವರ. ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರವನ್ನ ಒಂದು ಕೈಗಾರಿಕಾ ಹಬ್ ಆಗಿ ಅಭಿವೃದ್ಧಿಪಡಿಸುವ ಜೊತೆಗೆ ಆರೋಗ್ಯ ಮತ್ತು ಶಿಕ್ಷಣ ಕೇಂದ್ರವನ್ನಾಗಿ ರೂಪಿಸಬೇಕೆಂಬ ಕನಸು ಕಂಡಿದ್ದಾನೆ. ಅದರಂತೆ ಜಿಲ್ಲೆಯ ಸಮಗ್ರ ಹಾಗೂ ಸರ್ವಾಂಗೀಣ ಅಭಿವೃದ್ಧಿಗೆ ವಿಶೇಷ ಒತ್ತು ನೀಡಲಾಗುತ್ತಿದೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಹಾಗೂ ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಕೆ ಸುಧಾಕರ್ 75ನೇ ಸ್ವಾತಂತ್ರ್ಯ ದಿನಾಚರಣೆಯ ವೇಳೆ ಹೇಳಿದರು. ಭಾರತಾಂಬೆ ನಿನ್ನ ಜನ್ಮದಿನ, ಭಾರತೀಯರ ಶೌರ್ಯ ಮೆರೆದ ದಿನ. ಗಂಡೆದೆ ವೀರರಲ್ಲಿ ಗುಂಡಿಗೆ ಪ್ರಾಣ ಚೆಲ್ಲಿ ನಿನ್ನನ್ನು ಬಿಡಿಸಿದ ಇದೇ ದಿನ. ಜನ್ಮ ಕೋಟಿಸಿದ ಮಹಾದಿನ. ಭಾರತಾಂಬೆ ನಿನ್ನ ಜನ್ಮದಿನ, ಭಾರತೀಯರ ಶೌರ್ಯ ಮೆರೆದ ದಿನ. ಚಿಕ್ಕಬಳ್ಳಾಪುರ ನಗರದ ಸರಂವಿ ಕ್ರೀಡಾಂಗಣದಲ್ಲಿ ಜಿಲ್ಲಾಡಳಿತ ವತಿಯಿಂದ ಹಮ್ಮಿಕೊಂಡಿದ್ದ 75ನೇ ಸ್ವಾತಂತ್ರ್ಯೋತ್ಸವ ಧ್ವಜಾರೋಹಣ, ಜಿಲ್ಲೆಯ ಧ್ವಜವಂದನೆ ಸ್ವೀಕರಿಸಿದ ಸಾರ್ವಜನಿಕರನ್ನು ಉದ್ದೇಶಿಸಿ ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಕೆ ಸುಧಾಕರ್ ಮಾತನಾಡಿದರು. ಸಾವಿರಾರು ದೇಶಪ್ರೇಮಿಗಳ ಪ್ರಾಣತ್ಯಾಗದ ಫಲವಾಗಿ ದೇಶಕ್ಕೆ ಸ್ವಾತಂತ್ರ್ಯ ಬಂದು 75 ವರ್ಷಗಳ ಸಂಭ್ರಮವನ್ನು ಅನುಭವಿಸುತ್ತಿದ್ದೇವೆ. ಅವರ ಆಶಯಗಳಂತೆ ದೇಶವನ್ನು ಅಭಿವೃದ್ಧಿ ಪಥದತ್ತ ಕೊಂಡೊಯ್ಯುವುದು ನಿಮ್ಮೆಲ್ಲರ ಕರ್ತವ್ಯವಾಗಿದೆ. ಕೊರೋನಾ ಮಹಾಮಾರಿಯನ್ನ ಸಮರ್ಪಕವಾಗಿ ನಿರ್ವಹಿಸಿ ಲಕ್ಷಾಂತರ ಜನರನ್ನ ಉಳಿಸಿಕೊಂಡಿದ್ದೇವೆ. 3ನೇ ಅಲೆಯನ್ನ ಎದುರಿಸಲು ಸಿಎಂ ಬಸವರಾಜ ಬೊಮ್ಮಾಯಿ ನಾಯಕತ್ವದಲ್ಲಿ ಎಲ್ಲಾ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದೇವೆ ಎಂದರು. ನಮ್ಮೆಲ್ಲ ಸರ್ಕಾರಿ ಅಧಿಕಾರಿಗಳ ಒಂದು ಸಂವೇದನಾಶೀಲ ಪ್ರವೃತ್ತಿಗಳಿಂದ, ಅವರ ಆಡಳಿತದ ವೈಖರಿಗಳಿಂದ, ಅವರ ಹೋರಾಟದ ಫಲದಿಂದ ಇವತ್ತು 98%ಕ್ಕೂ ಹೆಚ್ಚು ಜನರನ್ನ ಏನು ಸೋಂಕಿತರಾಗಿದ್ರು ಅವರನ್ನೆಲ್ಲ ಕೂಡ ಗುಣಮುಖರಾಗುವಂತ ಕೆಲಸ ಆಗಿದೆ. ಇಡೀ ವಿಶ್ವದಲ್ಲಿ ಕೋವಿಡ್ನ ಸಾವಿನ ಪ್ರಮಾಣ ಭಾರತ ದೇಶದಲ್ಲಿ ಕಡಿಮೆ ಅಂತ ನಾನು ಹೇಳಲಿಕ್ಕೆ ಬಹಳ ಹೆಮ್ಮೆ ಪಡ್ತೇನೆ. ಈಗಾಗಲೇ ಕರ್ನಾಟಕ ರಾಜ್ಯದಲ್ಲಿ 4 ಕೋಟಿಗೂ ಹೆಚ್ಚು ಜನರಿಗೆ ಪರೀಕ್ಷೆಗಳನ್ನ ಮಾಡಿದ್ದೇವೆ. ಕೋವಿಡ್ನ ಪರೀಕ್ಷೆಗಳು ಸುಮಾರು 3.5 ಕೋಟಿ ಜನರಿಗೆ ಲಸಿಕೆಯನ್ನು ನೀಡಿದ್ದೇವೆ. ನಮ್ಮ ಜಿಲ್ಲೆಯಲ್ಲೂ ಕೂಡ ಸುಮಾರು 47,000ಕ್ಕೂ ಹೆಚ್ಚು ಜನರಿಗೆ ಇವತ್ತು ಸೋಂಕು ದೃಢಪಟ್ಟಿತ್ತು. ಆದರೆ ಅದರಲ್ಲಿ 98.83% ಗುಣಮುಖರಾಗಿರ್ತಕ್ಕಂಥದ್ದು ನಮ್ಮ ಜಿಲ್ಲಾಡಳಿತದ ದಕ್ಷ ಕಾರ್ಯವೈಖರಿಗೆ ನಿದರ್ಶನವಾಗಿದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ 625ಕ್ಕೆ 625 ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಸನ್ಮಾನ ಕಾರ್ಯಕ್ರಮ ಮತ್ತು ಲ್ಯಾಪ್ಟಾಪ್ ವಿತರಣೆ ಕಾರ್ಯಕ್ರಮ ಮಾತ್ರ ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ಸಂಸದ ಬಿಎನ್ ಬಚ್ಚೇಗೌಡ, ಮಾವು ಅಭಿವೃದ್ಧಿ ಮಂಡಳಿ ಅಧ್ಯಕ್ಷ ಕೆವಿ ನಾಗರಾಜ್, ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಕೇಶವರೆಡ್ಡಿ, ಜಿಲ್ಲಾಧಿಕಾರಿ ಆರ್ ಲತಾ, ಪೊಲೀಸ್ ವರಿಷ್ಠಾಧಿಕಾರಿ ಮಿಥುನ್ ಕುಮಾರ್, ಎಸಿ ರಘುನಂದನ್, ನಗರಸಭೆ ಅಧ್ಯಕ್ಷ ಆನಂದ್ ಬಾಬು ರೆಡ್ಡಿ ಇತರರು ವೇದಿಕೆ ಮೇಲಿದ್ದರು. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ.
ಆ ಶಾಲೆಯ ಅಂಗಳದಲ್ಲಿ ಹಳೆ ವಿದ್ಯಾರ್ಥಿಗಳೆಲ್ಲ ಸ್ವಾತಂತ್ರ್ಯೋತ್ಸವದ ಸಂಭ್ರಮದಲ್ಲಿದ್ದರು. ನಮ್ಮ ಶಾಲೆಯಲ್ಲಿ ಇಂದು 75ನೇ ಸ್ವಾತಂತ್ರ್ಯ ದಿನಾಚರಣೆ ಆಚರಿಸಬೇಕು, ಬಾವುಟ ಆರಿಸಿ ಭಾರತಾಂಬೆಗೆ ಗೌರವ ಸಲ್ಲಿಸಬೇಕು ಎಂದು ಸಂಭ್ರಮದಲ್ಲಿದ್ದ ವಿದ್ಯಾರ್ಥಿಗಳಿಗೆ ಬರಸಿಡಿಲಿನಂತೆ ವಿದ್ಯುತ್ ಸ್ಪರ್ಶಿಸಿ ಪ್ರಾಣಕ್ಕೆ ಕುತ್ತು ತಂದು ಬಿಡಿತು. ಅಷ್ಟಕ್ಕೂ ಈ ಘಟನೆ ನಡೆದಿದ್ದು ಎಲ್ಲಿ, ಯಾರು ಆ ವಿದ್ಯಾರ್ಥಿಗಳು ಅಂತೀರಾ? ಇಲ್ಲಿದೆ ನೋಡಿ ಕಂಪ್ಲೀಟ್ ಸ್ಟೋರಿ. ಏನ್ ಮಾಡ್ಕೊಂಡು ತುಮಕೂರು ತಾಲೂಕು ಕರೀಕೆರೆ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಆಗಸ್ಟ್ 15ರ ಬೆಳಗ್ಗೆ 3 ವಿದ್ಯಾರ್ಥಿಗಳು ಧ್ವಜಸ್ತಂಭ ನಿಲ್ಲಿಸುತ್ತಿದ್ರು. ಧ್ವಜಸ್ತಂಭವನ್ನ ಮೇಲೆತ್ತಿದಾಗ ಪಕ್ಕದಲ್ಲೇ ಹಾದು ಹೋಗಿದ್ದ ವಿದ್ಯುತ್ ಪ್ರವಹಿಸುತ್ತಿದ್ದ ತಂತಿಗೆ ಧ್ವಜಸ್ತಂಭ ತಗುಲಿದೆ. ಪರಿಣಾಮ 3 ವಿದ್ಯಾರ್ಥಿಗಳು ಪ್ರಜ್ಞೆ ತಪ್ಪಿ ಬಿದ್ದಿದ್ದು, ಸಮೀಪದ ಶ್ರೀದೇವಿ ಆಸ್ಪತ್ರೆಗೆ ವಿದ್ಯಾರ್ಥಿಗಳನ್ನು ದಾಖಲಿಸಲಾಗಿದ್ದು, ಚಿಕಿತ್ಸೆ ಫಲಕಾರಿಯಾಗದೆ ಬಾಲಕ 14 ವರ್ಷದ ಚಂದನ್ ಆಸ್ಪತ್ರೆಯಲ್ಲೇ ಕೊನೆಯುಸಿರೆಳೆದಿದ್ದಾನೆ. ತನ್ನೂರಿನ ಶಾಲೆಯ ಮೇಲಿನ ಅಭಿಮಾನದಿಂದ ಧ್ವಜಸ್ತಂಭ ನಿಲ್ಲಿಸಿ ರಾಷ್ಟ್ರ ಧ್ವಜಾರೋಹಣಕ್ಕೆ ನೆರವಾಗಲು ಮುಂದಾಗಿದ್ದ ಮೃತ ಚಂದನ್ ಸಾವಿನಿಂದಾಗಿ ಇಡೀ ಗ್ರಾಮವೇ ಅಪಘಾತಕ್ಕೆ ಒಳಗಾಗಿದ್ದಲ್ಲದೆ ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಏನ್ ಮಾಡ್ಕೊಂಡು ಯಾರಿಗೆ ಫೋನ್ ಮಾಡ ಬದುಕಿರಬಹುದೆಂಬ ಸಣ್ಣ ಆಶೆಯಲ್ಲಿ ಕಂದಾಯ ಎದ್ದೇಳು ಎಂದು ಕಣ್ಣೀರು ಸುರಿಸುತ್ತಿದ್ದ ಹೃದಯ ವಿದ್ರಾವಕ ಘಟನೆ ಕಂಡುಬಂತು. ಇನ್ನು ಗಂಭೀರ ಸ್ಥಿತಿಯಲ್ಲಿದ್ದ ಶಶಾಂಕ್ ಪವನ್ ಅವರನ್ನ ಶ್ರೀದೇವಿ ಆಸ್ಪತ್ರೆಯಲ್ಲಿ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗುತ್ತಿದ್ದು, ಪ್ರಾಣಾಪಾಯವಿಲ್ಲ ಎನ್ನುತ್ತಿದ್ದಾರಲ್ಲದೆ ಘಟನೆ ನಡೆದ ಸ್ಥಳಕ್ಕೆ ಆಗಮಿಸಿದ ಡಿಡಿಪಿಐ ಶಿವನಂಜಯ್ಯ ಉಳಿದ 2 ಮಕ್ಕಳ ಆರೋಗ್ಯ ವಿಚಾರಿಸಿದರು. ಘಟನೆಯಲ್ಲಿ ವಿದ್ಯಾರ್ಥಿ ಸಾವನ್ನಪ್ಪಿದ್ದು, ಇಲಾಖೆಯಿಂದ ಅಗತ್ಯ ನೆರವು ನೀಡಲು ಪ್ರಯತ್ನಿಸಲಾಗುವುದು ಎಂದು ಹೇಳಿದರು. ಅಮೃತ ಮಹೋತ್ಸವದ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ತರೀಕೆರೆ ಶಾಲೆಯಲ್ಲಿ ಇವತ್ತು ಸ್ವಾತಂತ್ರ್ಯ ದಿನಾಚರಣೆಯ ಬಾವುಟವನ್ನು ಧ್ವಜಾರೋಹಣ ಮಾಡೋ ಹಿನ್ನೆಲೆಯಲ್ಲಿ ಧ್ವಜಸ್ತಂಭವನ್ನು ನೆಡುವಂಥ ಒಂದು ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿ ಚಂದನ್ ಅಂತ ವಿದ್ಯಾರ್ಥಿ ಎಲೆಕ್ಟ್ರಿಕಲ್ ಲೈನ್ಗೆ ಸಂಪರ್ಕ ಆಗುವ ಮುಖಾಂತರ ಶಾಕ್ ಆಗಿ ಮೃತಪಟ್ಟಿದೆ ಅಂತಕ್ಕಂಥ ಮಾಹಿತಿ ಇದೀಗ ತಾನೇ ನನಗೆ ಮಾಹಿತಿ ಸಿಕ್ಕಿದೆ. ನಾನು ಕೂಡ ಈಗ ತಾನೇ ಮಾಹಿತಿ ಆಧರಿಸಿಕೊಂಡು ಇಲ್ಲಿಗೆ ನಾನು ಆಗಮಿಸಿದ್ದೀನಿ. ಹೆಚ್ಚಿನ ಮಾಹಿತಿ ನಾನು ತಿಳ್ಕೊಳ್ಬೇಕಾಗಿದೆ. ಚಂದನ್ ಅನ್ನುವ ವಿದ್ಯಾರ್ಥಿ 9ನೇ ತರಗತಿಯಿಂದ ಪಾಸಾಗಿ ಅಟವಿ ಸಿದ್ಧಲಿಂಗೇಶ್ವರ ಪ್ರೌಢಶಾಲೆಯಲ್ಲಿ 10ನೇ ತರಗತಿಯಲ್ಲಿ ಓದ್ತಕ್ಕಂಥ ವಿದ್ಯಾರ್ಥಿ. ಆ ವಿದ್ಯಾರ್ಥಿ ಮೃತಪಟ್ಟಿದ್ದಾರೆ ಅಂತಕ್ಕಂಥ ಮಾಹಿತಿ ಸಿಕ್ಕಿದೆ. ಈಗ ನಾನು ಕೂಡ ಬಂದಿದ್ದೀನಿ. ಹೆಚ್ಚಿನ ಮಾಹಿತಿ ನಾನು ತಗೊಳ್ಬೇಕಾಗಿದೆ. ಇನ್ನು ಸ್ಥಳಕ್ಕೆ ಆಗಮಿಸಿದ ಮಾಜಿ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್, ಇದೊಂದು ಆಕಸ್ಮಿಕ ಘಟನೆಯಾಗಿದ್ದು ವೈಯಕ್ತಿಕವಾಗಿ ತುಂಬಾ ನೋವು ತಂದಿದೆ. ಈ ಘಟನೆಯಲ್ಲಿ ಯಾರದೇ ತಪ್ಪು ಕಾಣಿಸುತ್ತಿಲ್ಲ. ವಿದ್ಯಾರ್ಥಿಗಳು ಬೇಗ ಚೇತರಿಸಿಕೊಳ್ಳಲಿ ಎಂದರಲ್ಲದೆ ಜಿಲ್ಲಾ ಮಂತ್ರಿಗಳೊಂದಿಗೆ ಮಾತನಾಡಿ ಕುಟುಂಬಸ್ಥರ ನೆರವಿಗೆ ಧಾವಿಸುವಂತೆ ಮನವಿ ಮಾಡುವುದಾಗಿ ತಿಳಿಸಿದರು. ಒಟ್ಟಾರೆ 75ನೇ ಸ್ವಾತಂತ್ರ್ಯ ದಿನೋತ್ಸವದ ಸಂದರ್ಭದಲ್ಲಿ ತುಮಕೂರು ಜಿಲ್ಲೆಯ ಜನತೆಯ ಮನದಲ್ಲಿ ವಿದ್ಯಾರ್ಥಿಯ ಸಾವಿನಿಂದಾಗಿ ಶೋಕ ಮಡುಗಟ್ಟಿತ್ತು. ಈ ನ್ಯೂಸ್ ಟಿವಿ ಬ್ಯೂರೋ, ತುಮಕೂರು. ಕೋಲಾರ
ಜಿಲ್ಲೆಯಲ್ಲಿ ಇಂದು 75ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಕೊರೋನಾ ಹಿನ್ನೆಲೆಯಲ್ಲಿ ಸರಳವಾಗಿ ಆಚರಿಸಲಾಯಿತು. ಜಿಲ್ಲಾ ಉಸ್ತುವಾರಿ ಸಚಿವ ಮುನಿರತ್ನ ಅವರು ಧ್ವಜಾರೋಹಣ ನೆರವೇರಿಸಿದರು. ಕೋಲಾರ ಜಿಲ್ಲೆಯಲ್ಲಿ ಇಂದು 75ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಕೊರೋನಾ ಹಿನ್ನೆಲೆಯಲ್ಲಿ ಸರಳವಾಗಿ ಆಚರಿಸಲಾಯಿತು. ಜಿಲ್ಲಾ ಉಸ್ತುವಾರಿ ಸಚಿವ ಮುನಿರತ್ನ ಅವರು ರಾಷ್ಟ್ರಧ್ವಜಾರೋಹಣ ನೆರವೇರಿಸಿದರು. ನಗರದ ವಿಶ್ವೇಶ್ವರಯ್ಯ ಕ್ರೀಡಾಂಗಣದಲ್ಲಿ ಜಿಲ್ಲಾಡಳಿತ ಕಾರ್ಯಕ್ರಮವನ್ನು ಆಯೋಜಿಸಿತ್ತು. ಧ್ವಜಾರೋಹಣ ನೆರವೇರಿಸಿದ ಸಚಿವರು ಪೊಲೀಸ್ ಇಲಾಖೆ ಹಾಗೂ ಗೃಹ ರಕ್ಷಕ ದಳದವರು ನಡೆಸಿದ ಪೆರೇಡ್ ಪಥಸಂಚಲನದಿಂದ ವಂದನೆ ಸ್ವೀಕರಿಸಿದರು. ಪೆರೇಡ್ ವಾಹನ ಕೆಟ್ಟಿದ್ದರಿಂದ ಸಚಿವರು ಪೆರೇಡ್ ವೀಕ್ಷಣೆಯನ್ನು ಮಾಡಲಿಲ್ಲ. ಕೊರೋನಾ ವಾರಿಯರ್ಸ್ಗಳನ್ನು ಹಾಗೂ SSLCಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಯಿತು. ಶಾಲಾ ಮಕ್ಕಳಿಗೆ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಭಾಗವಹಿಸುವ ಅವಕಾಶ ಇಲ್ಲದಿದ್ದರಿಂದ ಇಡೀ ಕ್ರೀಡಾಂಗಣ ಬಿಕೋ ಎನ್ನುತ್ತಿತ್ತು. ಸ್ವಾತಂತ್ರ್ಯೋತ್ಸವದಲ್ಲಿ ಸಂಸದ ಎಸ್ ಮುನಿಸ್ವಾಮಿ, ಶಾಸಕ ಕೆ ಶ್ರೀನಿವಾಸಗೌಡ, ವಿಧಾನ ಪರಿಷತ್ ಸದಸ್ಯರಾದ ಗೋವಿಂದರಾಜು, ವೈ ಎ ನಾರಾಯಣಸ್ವಾಮಿ ಸೇರಿದಂತೆ ಹಲವರು ಹಾಜರಿದ್ದರು. ಕಾರ್ಯಕ್ರಮದ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವ ಮುನಿರತ್ನ ಅವರು, ಬೆಂಗಳೂರಿನಲ್ಲಿ ದೇಶದ ಅತಿದೊಡ್ಡ ಉದ್ಯಾನವನ ನಿರ್ಮಾಣಕ್ಕೆ ಚಿಂತನೆ ಮಾಡಲಾಗಿದ್ದು, ಕೆಂಪೇಗೌಡ ವಿಮಾನ ನಿಲ್ದಾಣದ ಬಳಿ ಆಧುನಿಕ ಉದ್ಯಾನವನವನ್ನು ನಿರ್ಮಾಣ ಮಾಡಲಾಗುವುದು ಎಂದರು. ಕೋಲಾರ ಜಿಲ್ಲೆಗೆ ವೈದ್ಯಕೀಯ ಕಾಲೇಜು ಮಂಜೂರಾತಿಗೆ ಪ್ರಯತ್ನಿಸಲಾಗುವುದು. ಸಿಎಂ ಬೊಮ್ಮಾಯಿ ಜೊತೆ ಚರ್ಚಿಸಿ ವೈದ್ಯಕೀಯ ಕಾಲೇಜು ಸ್ಥಾಪನೆಗೆ ಪ್ರಯತ್ನಿಸಲಾಗುವುದು ಎಂದರು. ಕೋವಿಡ್ 3ನೇ ಅಲೆಯನ್ನು ಸಮರ್ಥವಾಗಿ ನಿಭಾಯಿಸಲು ಸಿದ್ಧತೆ ಮಾಡಿಕೊಂಡಿದ್ದು, ಆದ್ಯತೆ ಮೇರೆಗೆ ಜಿಲ್ಲೆಯಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ಮುಂದುವರಿಸಲಾಗುವುದು ಎಂದರು. ಇವತ್ತು ಕೆಂಪೇಗೌಡರು ಕಟ್ಟಿದಂಥ ಕೆಂಪು ತೋಟ 34 ಎಕರೆ, ಅದಾದ ಮೇಲೆ ಮತ್ತೆ ಅದು 240 ಎಕರೆ ಆಯಿತು ಲಾಲ್ಬಾಗ್. ಸುಮಾರು ನಾವು 400 ವರ್ಷಗಳಿಂದ ಕಬ್ಬನ್ ಪಾರ್ಕು ಲಾಲ್ಬಾಗ್ ಬಿಟ್ಟರೆ 3ನೇ ಒಂದು ದೊಡ್ಡ ಉದ್ಯಾನವನ ಬಗ್ಗೆ ನಾವು ಚರ್ಚೆ ಮಾಡ್ತಾಯಿದ್ದೀವಿ. ಅದಕ್ಕಿಂತ ದೊಡ್ಡದಾಗಿ ಇನ್ನೊಂದು ಉದ್ಯಾನವನ ನಮ್ಮ ಸರ್ಕಾರದಲ್ಲಿ ನಾವು ಮಾಡಬೇಕು ಅನ್ನೋದು ನನ್ನ ಗುರಿಯಾಗಿದೆ. ಅದನ್ನು ಮಾಡಲೇಬೇಕು. ಯಾಕೆಂದರೆ ಸ್ವಾತಂತ್ರ್ಯದ 75ನೇ ವರ್ಷದಲ್ಲೂ ಸಹ ನಾವು ಇನ್ನೂ ಕಬ್ಬನ್ ಪಾರ್ಕು ಲಾಲ್ಬಾಗು ಅಂತ ಹೇಳೋದು ಬಿಟ್ಟು 3ನೇ ಒಂದು ಉದ್ಯಾನವನ ನಾವು ಮಾಡಿದ್ದೇವೆ ಅನ್ನೋದಕ್ಕೆ ಗುರಿ. ಈಗಾಗಲೇ ನಾನು ಭಾಳಷ್ಟು ಹೆಚ್ಚು ಸಮಯನ ಅದ್ರ ಕಡೆ ಗಮನ ಕೊಡ್ತಾಯಿದ್ದೀನಿ. ಒಂದು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ, ನಾಡಪ್ರಭು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಹೊಂದಿಕೊಂಡಿರೋಂತೆ ಮಾಡಬೇಕು ಅನ್ನೋದು ಉದ್ದೇಶ. ಯಾಕೆ ಅಂದರೆ ಇವತ್ತು ಪ್ರಪಂಚದಲ್ಲಿ ಯಾವುದೇ ದೇಶಕ್ಕೆ ಹೋದರೂ ಮೊದಲನೇದಾಗಿ ಭಾರತ, ಕರ್ನಾಟಕ, ಬೆಂಗಳೂರು ಅಂತ ಹೇಳಲ್ಲ, ನೇರವಾಗಿ ನಾವು ಬೆಂಗಳೂರು ಅಂತೀವಿ. ಬೆಂಗಳೂರಿಗೆ ಅದರದೇ ಆದ ಒಂದು ಇತಿಹಾಸ ಇದೆ, ಸಿಲಿಕಾನ್ ಸಿಟಿ. ಇಂಥ ಒಂದು ಸಿಲಿಕಾನ್ ಸಿಟಿನಲ್ಲಿ ಒಂದು ಉತ್ತಮವಾದಂಥ ಇನ್ನೊಂದು 3ನೇ ಪಾರ್ಕ್ ಅವಶ್ಯಕತೆ ಇದೆ. ರಾಮು, ಈ ನ್ಯೂಸ್ ಟಿವಿ, ಕೋಲಾರ. 6 ಕಡಂಗಳು ಆಕರ್ಷಕ ರೀತಿಯಲ್ಲಿ ಪಥಸಂಚಲನ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮತ್ತೆ ಮುಂದುವರಿಯುತ್ತದೆ. ಮಕ್ಕಳ ಹೈಯರ್ ಎಜುಕೇಶನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇಷ್ಟಕ್ಕೆಲ್ಲ ಹಣ ಹೇಗ್ ಹೊಂದಿಸೋದು ಅಂತ ಟೆನ್ಷನ್ ಅಲ್ಲಿದ್ದೀರಾ? ಇರೋ ಚಿನ್ನನ ಅಡ ಇಡೋಕ್ ಹೋದ್ರೆ ಬಡ್ಡಿ ಮೇಲ್ ಬಡ್ಡಿ ಕಟ್ಬೇಕು. ಬೇಡ, ಮಾರ್ಬಿಡೋಣ ಅಂದ್ರೆ ಅರ್ಧ ಬೆಲೆ ಕೇಳ್ತಾರೆ ಅನ್ನೋ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ, ಇಂದೇ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ನೀವ್ ಅಡ ಇಟ್ಟಿರೋ ಚಿನ್ನವನ್ನ ಬಿಡಿಸ್ತಾರೆ ಹಾಗೂ ನಿಮ್ಮಲ್ಲಿರೋ ಚಿನ್ನವನ್ನ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಂಡು ತಕ್ಷಣ ನಿಮ್ ಬಾಕಿ ಹಣ ಕೊಡ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇಟ್ಸ್ ಯೋರ್ ಕಂಪನಿ. ಗೋಗೋಸ್ ಆನ್ ದಿ ಗೋ ಇದೀಗ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ರೆಸ್ಟೋರೆಂಟ್ಗಳು, ಹಣ್ಣು ಹಾಗೂ ತರಕಾರಿಗಳು, ಸಿಹಿ ತಿನಿಸುಗಳು, ದಿನಸಿ ಪದಾರ್ಥಗಳು, ಚಾಟ್ಸ್ ಹಾಗೂ ಮೀನು ಮತ್ತು ಮಾಂಸ ಇವೆಲ್ಲವೂ ನಿಮ್ಮ ಮನೆಯ ಬಾಗಿಲಲ್ಲಿ. ಈಗಲೇ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ. ಪ್ಲೇಸ್ಟೋರ್ ಹಾಗೂ ಆಪ್ ಸ್ಟೋರ್ನಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ www.gogos.in ಗೆ ಭೇಟಿ ನೀಡಿ. ಮೊದಲ ಆರ್ಡರ್ ಮೇಲೆ 50% ರಿಯಾಯಿತಿ ಪಡೆಯಿರಿ. ಕೂಪನ್ GOGOZ50. ನಿಮ್ಮ ಲೋಕಲ್ ಮಾರ್ಕೆಟ್ ಈಗ ಆನ್ಲೈನ್. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ರಾಷ್ಟ್ರೀಯ ಹಬ್ಬಗಳು ನಡೆದಾಗ ಕೇವಲ ವಿದ್ಯಾರ್ಥಿಗಳಿಗೆ ಹಾಗೂ ಅಧಿಕಾರಿ ವರ್ಗಕ್ಕೆ ಮಾತ್ರ ಸೀಮಿತವಾಗಿದೆ. ಇಂತಹ ಕಾರ್ಯಕ್ರಮಗಳಿಗೆ ಜನತೆ ಬರುವುದಿಲ್ಲ. ಆದರೆ ಜಾತಿಯ ಜಯಂತಿಗಳಿಗೆ ಆಯಾ ಜನಾಂಗದವರು ಹೆಚ್ಚು ಪ್ರಾಮುಖ್ಯತೆ ಕೊಟ್ಟು ವಿಜೃಂಭಣೆಯಿಂದ ಆಚರಣೆ ಮಾಡಲು ಹೊರಡುತ್ತಾರೆ.
ಇದು ದುರದೃಷ್ಟಕರವಾದ ಸಂಗತಿ ಎಂದು ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ತಿಳಿಸಿದರು. ಗುಡಿಬಂಡೆ ಪಟ್ಟಣದ ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆಯಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ 75ನೇ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮದಲ್ಲಿ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಮಾತನಾಡಿ, ಸ್ವಾತಂತ್ರ್ಯ ದಿನಾಚರಣೆ ಬಗ್ಗೆ ಯಾವುದೇ ಸಂಘ ಸಂಸ್ಥೆಗಳು, ಸಂಘಟನೆಗಳು, ಸಾರ್ವಜನಿಕರಾಗಲಿ ನನ್ನನ್ನು ಬಂದು ಸ್ವಾತಂತ್ರ್ಯ ದಿನಾಚರಣೆಯನ್ನು ಹೇಗೆ ಆಚರಿಸೋಣ ರೂಪುರೇಷೆಗಳ ಬಗ್ಗೆ ಎಂದು ಇದುವರೆಗೂ ಕೇಳಿಲ್ಲ. ಈ ಬಗ್ಗೆ ತಾಲೂಕು ಆಡಳಿತ ಬಿಟ್ಟರೆ ಬೇರೆ ಯಾರೂ ಸಹ ಸಂಪರ್ಕ ಮಾಡುವುದಿಲ್ಲ. ಯಾವುದಾದ್ರೂ ಜಯಂತಿ ಆದರೆ 1 ತಿಂಗಳಿಂದ ನನ್ನ ಬಳಿಗೆ ಬಂದು ಮೆರವಣಿಗೆ ಹೇಗೆ ಮಾಡಬೇಕು, ಯಾವಾಗ ಬರ್ತೀರಾ, ಇತರೆ ವ್ಯವಸ್ಥೆಗಳ ಬಗ್ಗೆ ಚರ್ಚೆ ಮಾಡ್ತಾರೆ. ಇದನ್ನು ನೋಡಿದರೆ ರಾಷ್ಟ್ರೀಯ ಹಬ್ಬಗಳಿಗಿಂತ ಜಾತಿಯ ಜಯಂತಿಗಳಿಗೆ ಹೆಚ್ಚು ಪ್ರಾಮುಖ್ಯತೆ ನೀಡುತ್ತಾರೆ. ಇದು ಬೇಡ. ಎಲ್ಲರೂ ಒಟ್ಟಾಗಿ ಸೇರಿ ದೇಶದ ಹಬ್ಬದ ತರಹ ಆಚರಣೆ ಮಾಡಬೇಕು. ಜಯಂತಿಗಳನ್ನು ರದ್ದು ಮಾಡಲು ನಾನು ಅಸೆಂಬ್ಲಿಯಲ್ಲಿ ಸಹ ತಿಳಿಸಿದ್ದೇನೆ. ಜಾತಿ ಜಯಂತಿಗಳ ದಿನದಂದು ಶಾಲೆಗಳಲ್ಲಿನ ವಿದ್ಯಾರ್ಥಿಗಳಲ್ಲಿ ಮಹಾನ್ ನಾಯಕರು ಬಗ್ಗೆ ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳು ಆಗಬೇಕು. ವಿಜೃಂಭಣೆಯ ಆಚರಣೆಗಳು ಬೇಡವೆಂದರು. ಬರ್ತಾರೆ, ಯಾವತ್ತು ಬರ್ತೀರಾ, ಹೇಗ್ ಬರ್ತೀರಾ, ಹೆಂಗ್ ಮಾಡಬೇಕು, ಮೆರವಣಿಗೆ ಹೇಗಿರ್ಬೇಕು, ಯಾರಿಗೆಲ್ಲ ಏನ್ ಮಾಡಬೇಕು, ಊಟದ ವ್ಯವಸ್ಥೆ ಏನು ಅಂದ್ರೆ ಎಲ್ಲೋ ಈ ರಾಷ್ಟ್ರೀಯ ಹಬ್ಬಗಳಿಂದ ಜಾತಿ ಆಧಾರಿತ ಜಯಂತಿಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆ ಸಿಗ್ತಾ ಇದೆಯೇನೋ ಅಂತ ನನ್ನ ಭಾವನೆ. ಇದು ಸಿಗಬಾರದು ಅಂತ ನನ್ನ ಒತ್ತಾಯ. ಯಾಕಂದ್ರೆ ಯಾವತ್ತು ಜಾತಿ ಧರ್ಮ ಇಂಥ ಮುಂದಿರುತ್ತೋ ಖಂಡಿತವಾಗ್ಲೂ ಆ ತಾಲೂಕು ಇರ್ಬೋದು, ಆ ಜಿಲ್ಲೆ ಇರ್ಬೋದು, ಆ ರಾಜ್ಯ ಇರ್ಬೋದು, ಆ ದೇಶ ಇರ್ಬೋದು ಅಭಿವೃದ್ಧಿ ಸಾಧ್ಯನೇ ಇಲ್ಲ ಅಂತ ನನ್ನ ಭಾವನೆ. ನಾವೆಲ್ಲರೂ ಹೇಗಿರ್ಬೇಕಂದ್ರೆ August 15th ಅಂದ್ರೆ 15 ದಿವಸ ಬಿಫೋರ್ 1 ವರ್ಷಕ್ಕೆ ನಮ್ಗೆ ಒಂದು ಹಬ್ಬದ ತರ ನಾವು ಆಚರಣೆ ಮಾಡಬೇಕು. ಎಲ್ಲ ನಮಗೆಲ್ಲ ಇವತ್ತು ಇಷ್ಟು ಸ್ವತಂತ್ರವಾಗಿ ಈ ಜಾಗದಲ್ಲಿ ನಿಂತು ಮಾತನಾಡ್ಬೇಕಂದ್ರೆ ಎಷ್ಟೋ ಮಹಿಳೆಯರು ತಮ್ಮ ಪ್ರಾಣವನ್ನು ಒತ್ತೆ ಇಟ್ಟು ನಮ್ಗೆ ಈ ಒಂದು ಅವಕಾಶ ಕಲ್ಪಿಸಿರುವುದು ಅಂತ ನಮ್ಮ ಮೆಲ್ಲದಲ್ಲಿ ಆ ಭಾವನೆ ಬರಬೇಕು. ಕರ್ನಾಟಕ ಪಬ್ಲಿಕ್ ಶಾಲೆಯ ಆವರಣದಲ್ಲಿ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಗಿಡ ನೆಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಕಾರ್ಯಕ್ರಮದಲ್ಲಿ ಎಸ್ಎಸ್ಎಲ್ಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಕಸ್ತೂರಿ ಮತ್ತು ನಿತಿನ್ಗೆ ಶಿಕ್ಷಣ ಇಲಾಖೆ ವತಿಯಿಂದ ವಾಚ್ ಮತ್ತು ಅಭಿನಂದನೆ ಪತ್ರ ವಿತರಣೆ ಮಾಡಿದರು. ಕಂದಾಯ ಇಲಾಖೆಯಿಂದ ಸಾಗುವಳಿ ಚೀಟಿ, ಪಾವತಿ ವಾರಸು ಪಹಣಿ, ಮ್ಯುಟೇಷನ್ ವಿತರಣೆ, ಸಾಮಾಜಿಕ ಭದ್ರತಾ ಯೋಜನೆಯ ಪಿಂಚಣಿ ಪ್ರಮಾಣ ಪತ್ರಗಳನ್ನು ವಿತರಣೆ ಮಾಡಿದರು. ತಹಸೀಲ್ದಾರ್ ಸಿಗ್ಬತ್ತುಲ್ಲಾ, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ರವೀಂದ್ರ, ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ರಾಜಶೇಖರ್ ಇತರರು ಭಾಗವಹಿಸಿದ್ದರು. ಬಿ ಮಂಜುನಾಥ್, ಈ ನ್ಯೂಸ್ ಟಿವಿ, ಗುಡಿಬಂಡೆ. ಧಾರ್ಮಿಕ, ಸಾಮಾಜಿಕ ಹಾಗೂ ಆರ್ಥಿಕ ಸಮಾನತೆಗಾಗಿ ಧ್ವನಿ ಎತ್ತಿರುವ ಮಹನೀಯರ ಆದರ್ಶಗಳನ್ನು ಇಂದಿನ ಯುವ ಪೀಳಿಗೆ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಿದೆ ಎಂದು ತಹಸೀಲ್ದಾರ್ ಡಿಎ ದಿವಾಕರ್ ನುಡಿದರು. ಬಾಗೇಪಲ್ಲಿ ಪಟ್ಟಣದ ಸರ್ಕಾರಿ ಬಾಲಕಿಯರ ಪ್ರೌಢಶಾಲಾ ಆವರಣದಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ 75ನೇ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮವನ್ನು ಸರಳವಾಗಿ ಆಚರಿಸಿದರು. ಕರಾಟೆ ವಿವಿಧ ಶ್ರೇಣಿಗಳಲ್ಲಿ ತರಬೇತಿ ಪಡೆದಿರುವ ಕರಾಟೆ ವಿದ್ಯಾರ್ಥಿಗಳಿಗೆ ತಹಸೀಲ್ದಾರ್ ಡಿಎ ದಿವಾಕರ್ ನೇತೃತ್ವದಲ್ಲಿ ಅರ್ಹತಾ ಪ್ರಮಾಣ ಪತ್ರಗಳನ್ನು ವಿತರಿಸಿ ಸನ್ಮಾನಿಸಿದರು. ಈ ವೇಳೆ ತಹಸೀಲ್ದಾರ್ ಡಿಎ ದಿವಾಕರ್ ಮಾತನಾಡಿ, ಜಾತಿ, ಮತ, ಧರ್ಮ, ಭಾಷೆಯನ್ನ ಬದಿಗೊತ್ತಿ ಸಾಮಾಜಿಕ ಸಮಾನತೆ ಭಾವನೆಯನ್ನ ಬೆಳೆಸಿಕೊಂಡು ಸಹ ಜೀವನದ ಸಂಸ್ಕೃತಿ ಹಾಗೂ ಸಹೋದರ ಭಾವನೆಗಳೊಂದಿಗೆ ಬಾಳಿ ಇತರರಿಗೆ ಬದುಕಲು ಬಿಡಬೇಕು. ದೇಶದ ಕಟ್ಟಕಡೆಯ ಪ್ರಜೆಗೂ ಸರ್ಕಾರಿ ಸೌಲಭ್ಯಗಳು ಸಕಾಲಕ್ಕೆ ತಲುಪಿದಾಗ ಮಾತ್ರ ನಿಜವಾದ ಸ್ವಾತಂತ್ರ್ಯ ಪಡೆದುಕೊಂಡಂತೆ. ಅಧಿಕಾರಿಗಳು ಸರ್ಕಾರಿ ಸೇವೆಯನ್ನು ಪ್ರಾಮಾಣಿಕವಾಗಿ ನಿರ್ವಹಿಸಿ ಶೋಷಿತ ಸಮುದಾಯಗಳಿಗೆ ನ್ಯಾಯ ಕಲ್ಪಿಸಬೇಕಾಗಿದೆ ಎಂದರು. ಭಾರತೀಯರಾದ ನಾವುಗಳು ಜಾತಿ, ಮತ, ಧರ್ಮ, ಭಾಷೆ ಎಂಬ ಸೀಮಿತಗಳಿಂದ ಪಾರಾಗಿ ಸಾಮಾಜಿಕ ಅಸಮಾನತೆ, ಅನಕ್ಷತೆಯನ್ನು ಕಿತ್ತು ಹಾಕಲು ಕಾರ್ಯಪ್ರವೃತ್ತರಾಗಬೇಕು. ಸರ್ವಧರ್ಮ ಸಮಭಾವದ ವ್ಯಕ್ತಿತ್ವ ಬೆಳೆಸಿಕೊಳ್ಳಬೇಕು. ಶ್ರಮ ಸಂಸ್ಕೃತಿಯನ್ನು ಅಳವಡಿಸಿಕೊಂಡು ಶ್ರಮಜೀವಿ ರೈತರನ್ನು ಗೌರವಿಸಬೇಕು. ಸತ್ಯ, ಅಹಿಂಸೆ, ಪ್ರೇಮಾದಿ ಮೌಲ್ಯಗಳನ್ನು ಬೆಳೆಸಿಕೊಳ್ಳಬೇಕು. ಭಾರತೀಯರಾದ ನಾವೆಲ್ಲರೂ ಸರ್ವಮಾನರಾಗಿ, ಸರ್ವ ಸ್ವತಂತ್ರರಾಗಿ, ಜವಾಬ್ದಾರರಾಗಿ, ಸಹೋದರರು ಮತ್ತು ಬುದ್ಧದ ಬದುಕಿ ಬಾಳಬೇಕು. ನಾವು ಬದುಕಬೇಕು. ಇದನ್ನು ಬದುಕಲು
ಬಿಡಬೇಕು. ಈ ಸಂದರ್ಭದಲ್ಲಿ ಪುರಸಭೆ ಮುಖ್ಯಾಧಿಕಾರಿ ಮಧುಕರ್, ತಾಲೂಕು ಪಂಚಾಯಿತಿ ಇಒ ಮಂಜುನಾಥ್ ಸ್ವಾಮಿ, ಗ್ರೇಡ್ 2 ತಹಸೀಲ್ದಾರ್ ಸುಬ್ರಹ್ಮಣಿ, ಕ್ಷೇತ್ರ ಶಿಕ್ಷಣಾಧಿಕಾರಿ ಸಿದ್ದಪ್ಪ, ಪೊಲೀಸ್ ವೃತ್ತ ನಿರೀಕ್ಷಕ ಡಿಎ ನಾಗರಾಜು, ಕೃಷಿ ಸಹಾಯಕ ನಿರ್ದೇಶಕ ಕೆಸಿ ಮಂಜುನಾಥ್, ರೇಷ್ಮೆ ವಿಸ್ತರಣಾಧಿಕಾರಿ ಚಿನ್ನ ಕೈವಾರವಯ್ಯ, ಎಇಎ ರಾಮಲಿಂಗಾರೆಡ್ಡಿ ಮತ್ತಿತರರು ಇದ್ದರು. ಪಿ ಮಂಜುನಾಥ್ ರೆಡ್ಡಿ, ಈ ನ್ಯೂಸ್ ಟಿವಿ, ಬಾಗೇಪಲ್ಲಿ. 75ನೇ ಸ್ವಾತಂತ್ರ್ಯೋತ್ಸವದ ಅಮೃತ ಮಹೋತ್ಸವವನ್ನು ದೇಶದೆಲ್ಲೆಡೆ ಸಂಭ್ರಮ ಸಡಗರದಿಂದ ಆಚರಣೆ ಮಾಡಿದರು. ಶಾಲಾ ಕಾಲೇಜುಗಳಿಲ್ಲದ ಕಾರಣ ಎಲ್ಲಿಯೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿಲ್ಲ. ಆದರೆ ಧ್ವಜಾರೋಹಣ ಮಾಡಿ ಸ್ವಾತಂತ್ರ್ಯಕ್ಕಾಗಿ ವೀರಮರಣ ಅಪ್ಪಿದ ಸೇನಾನಿಗಳ ನೆನಪು ಮಾಡಿಕೊಂಡರು. ಚಿಕ್ಕಬಳ್ಳಾಪುರ ನಗರದ ಹಲವು ಕಡೆ ಸ್ವಾತಂತ್ರ್ಯೋತ್ಸವ ನಡೆಸಿದ ವರದಿ ಇಲ್ಲಿದೆ. ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನ ಎಲ್ಲಾ ಕಡೆ ಸರಳ ಹಾಗೂ ಸಂಭ್ರಮದಿಂದ ಆಚರಿಸಿದರು. ಚಿಕ್ಕಬಳ್ಳಾಪುರ ನಗರದಲ್ಲಿ ಕಾಂಗ್ರೆಸ್ ಜಿಲ್ಲಾ ಕಚೇರಿ, ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ, 14ನೇ ವಾರ್ಡಿನ ಕಂದ್ವಾರ ಮಸ್ಜಿದಿ, ಇ ಕ್ಯೂಬಾ ಅರೇಬಿಕ್ ಮದರಸಾ, ಕನ್ನಡ ಕ್ರೈಸ್ತರ ರಕ್ಷಣಾ ವೇದಿಕೆಯಿಂದ ಸ್ವಾತಂತ್ರ್ಯ ದಿನಾಚರಣೆ ಆಚರಿಸಿದರು. ಚಿಕ್ಕಬಳ್ಳಾಪುರ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಮುಖಂಡರು ಬಿಬಿ ರಸ್ತೆಯಲ್ಲಿರುವ ತಮ್ಮ ಕಚೇರಿ ಮುಂದೆ ಧ್ವಜಾರೋಹಣ ಮಾಡಿದರು. ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿ, ಕಳೆದ 10 ವರ್ಷಗಳಿಂದ ಸರ್ಕಾರ ನಡೆಸುತ್ತಿರುವ ಬಿಜೆಪಿ ಕೇಂದ್ರ ಸರ್ಕಾರ ಅಂಬೇಡ್ಕರ್ ರಚಿಸಿದ ಸಂವಿಧಾನವನ್ನೇ ತಿದ್ದುಪಡಿ ಮಾಡಿ ಅದರ ಮೂಲ ಆಶಯವನ್ನೇ ಬುಡಮೇಲು ಹೊರಟಿದೆ. ಈ ಮೂಲಕ ಅವರು 75 ವರ್ಷಗಳ ಸ್ವಾತಂತ್ರ್ಯ ಆಶಯಕ್ಕೆ ವಿರುದ್ಧವಾಗಿ ನಡೆದುಕೊಳ್ಳುತ್ತಿದ್ದಾರೆಂದು ಕಿಡಿಕಾರಿದರು. ಸಂವಿಧಾನವನ್ನೇ ಅವರು ಬದಲಾವಣೆ ಮಾಡಬೇಕು ಅಂತ ಹೋಗಿದ್ದಾರೆ. ಏನಿವತ್ತು ಆಡಳಿತ ನಡೆಸ್ತಾ ಇರ್ತಕ್ಕಂಥ ಸರ್ಕಾರ ಅವ್ರಿಗೊಂದು ಗುರಿ ಇಲ್ಲದೆ ಇವತ್ತು ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಸ್ವಾತಂತ್ರ್ಯಕ್ಕಾಗಿ ಪ್ರಾಣವನ್ನು ಕೊಟ್ಟಂಥವರ ಸಂವಿಧಾನ ರಚನೆ ಮಾಡತಕ್ಕಂಥವ್ರನ್ನ ತಿದ್ದಿ ಇದು ಮಾಡೋದಕ್ಕೆ ಇವತ್ತು ಹೊರಟಿದ್ದಾರೆ. ಇದು ನಮ್ಮ ಪ್ರಜಾಪ್ರಭುತ್ವದ ವ್ಯವಸ್ಥೆಗೆ ದೊಡ್ಡ ಕಗ್ಗೊಲೆ ಅವರು ಮಾಡ್ತಾ ಇರ್ತಕ್ಕಂಥದ್ದು. ನಾವು ಒಪ್ಪೋದಕ್ಕೆ ಸಾಧ್ಯನೇ ಇಲ್ಲ. ನಂತರ ಜಿಲ್ಲೆಯ ಮುಖಂಡರುಗಳೆಲ್ಲ ಬಜಾರ್ ರಸ್ತೆಯಲ್ಲಿರುವ ಗಾಂಧಿ ಕೊಳಾಯಿ ಬಳಿ ಜಾಥಾ ಮಾಡಿ ಮಾಲಾರ್ಪಣೆ ಮಾಡಿದರು. ಇನ್ನು ಟಿಪಿಎಸ್ ಕಾಂಪೌಂಡ್ನಲ್ಲಿರುವ ಪತ್ರಕರ್ತರ ಸಂಘದ ಅಧ್ಯಕ್ಷರು ಎನ್ ವೆಂಕಟೇಶ್ ತಮ್ಮ ಕಚೇರಿ ಮುಂದೆ ಧ್ವಜಾರೋಹಣ ಮಾಡಿ ಜಿಲ್ಲೆಯ ಎಲ್ಲಾ ಪತ್ರಕರ್ತರಿಗೂ ಸಾರ್ವಜನಿಕರಿಗೂ ಶುಭಾಶಯಗಳನ್ನು ಕೋರಿದರು. ನಗರದ 14ನೇ ವಾರ್ಡಿನಲ್ಲಿರುವ ಕಂದ್ವಾರ ಮಸ್ಜಿದಿನಲ್ಲಿ ನಡೆದ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ನಗರಸಭಾಧ್ಯಕ್ಷ ಆನಂದ್ ಬಾಬು ರೆಡ್ಡಿ ಪಾಲ್ಗೊಂಡು ಸ್ವಾತಂತ್ರ್ಯ ತಂದುಕೊಟ್ಟ ಸೇನಾನಿಗಳನ್ನು ನೆನಪು ಮಾಡಿಕೊಂಡರು. ಇನ್ನು ಕನ್ನಡ ಕ್ರೈಸ್ತರ ರಕ್ಷಣಾ ವೇದಿಕೆಯಿಂದ ಜಿಲ್ಲಾಧ್ಯಕ್ಷರು ಸುರೇಶ್ ಬಾಬು ನೇತೃತ್ವದಲ್ಲಿ ಧ್ವಜಾರೋಹಣ ಮಾಡಿ ಭಾರತಾಂಬೆಗೆ ಜೈಕಾರ ಹಾಕಿ 75ನೇ ವರ್ಷದ ಅಮೃತೋತ್ಸವವನ್ನು ಸರಳ ಹಾಗೂ ಸಂಭ್ರಮಾಚರಣೆ ಮಾಡಿದರು. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಚಿಂತಾಮಣಿ ಕೋವಿಡ್ ಕೇಂದ್ರದಲ್ಲಿ ಸೋಂಕಿತರಿಗೆ ಚಿಕಿತ್ಸೆ ನೀಡಲು ವಾಲಂಟಿಯರ್ ಆಗಿ ಮುಂದಾದ ವೈದ್ಯರು, ಶುಶ್ರೂಷಕಿಯರು ಹಾಗೂ ಸಿಬ್ಬಂದಿಗೆ ಶಾಸಕ ಜೆಕೆ ಕೃಷ್ಣಾರೆಡ್ಡಿರವರು ವೈಯಕ್ತಿಕವಾಗಿ 3ನೇ ತಿಂಗಳ ಸಂಬಳ 1,80,000 ರು ಹಣವನ್ನು ನೀಡಿ ಕೃತಜ್ಞತೆ ಸಲ್ಲಿಸಿದರು. ಚಿಂತಾಮಣಿ ನಗರದ ಸರ್ಕಾರಿ ಆಸ್ಪತ್ರೆಯಲ್ಲಿನ ಕೋವಿಡ್ ಕೇಂದ್ರದಲ್ಲಿ ಕಾರ್ಯನಿರ್ವಹಿಸಿದ ಹೆಚ್ಚುವರಿ ವೈದ್ಯರು, ಶುಶ್ರೂಷಕಿಯರು ಹಾಗೂ ಸಿಬ್ಬಂದಿಗೆ ಶಾಸಕ ಜೆಕೆ ಕೃಷ್ಣಾರೆಡ್ಡಿರವರು ಸ್ವಂತ ಹಣದಿಂದ 15 ಜನರಿಗೆ 3ನೇ ತಿಂಗಳ ಸಂಬಳ 1,80,000 ರು ನಗದು ಹಣವನ್ನು ವಿತರಣೆ ಮಾಡಿ ಕೋವಿಡ್ ಕೇಂದ್ರದಲ್ಲಿ ಸೇವೆ ಸಲ್ಲಿಸಿದ ಎಲ್ಲಾ ವೈದ್ಯಕೀಯ ಸಿಬ್ಬಂದಿಗೆ ಕೃತಜ್ಞತೆಗಳನ್ನು ಸಲ್ಲಿಸಿದರು. ಈ ವೇಳೆ ಶಾಸಕ ಜೆಕೆ ಕೃಷ್ಣಾರೆಡ್ಡಿ ಮಾತನಾಡಿ, ಕೊರೋನಾ ಸಂಕಷ್ಟದಲ್ಲಿ ಸೋಂಕಿನಿಂದ ಮೃತಪಟ್ಟವರ ಮೃತದೇಹವನ್ನು ಮುಟ್ಟಲು ರಕ್ತ ಸಂಬಂಧಿಗಳೇ ಮುಂದಾಗದ ಸಂದರ್ಭದಲ್ಲಿ ತಮ್ಮ ಪ್ರಾಣವನ್ನು ಲೆಕ್ಕಿಸದೆ ಸೋಂಕಿತರಿಗೆ ಚಿಕಿತ್ಸೆ ನೀಡಿದ ಸೋಂಕನ್ನು ನಿಯಂತ್ರಿಸಿ ಜನರ ಪ್ರಾಣವನ್ನು ಕಾಪಾಡುತ್ತಿರುವ ವೈದ್ಯರಿಗೆ ಹಾಗೂ ಸಿಬ್ಬಂದಿಗೆ ಋಣಿಯಾಗಿರುತ್ತೇನೆ ಎಂದರು. ಅದೇನು ದೊಡ್ಡದಲ್ಲ, ಆದರೆ ನೀವು ಪೇಷಂಟ್ಗಳ ಹತ್ರ ನಿಂತು ನಾವು ಕೆಲಸ ಮಾಡ್ತೀವಿ ಅನ್ನುವಂಥದ್ದನ್ನ ನೀವು ಬಂದಿದ್ದೀರಲ್ಲ, ಅದಕ್ಕೆ ನಿಮಗೆ ಸಾಷ್ಟಾಂಗ ನಮಸ್ಕಾರ ಹೇಳಬೇಕಾಗ್ತದೆ. ಅಂಥ ಒಂದು ಕೆಲಸ ನಿಮ್ಮಿಂದ ಆಗಿದೆ, ನೀವು ಮಾಡಿದ್ದೀರಾ. ಕಳೆದ ನೀವು ಮೇ ತಿಂಗಳಲ್ಲಿ, ಜೂನ್ ತಿಂಗಳಲ್ಲಿ, ಜುಲೈ ತಿಂಗಳಲ್ಲಿ 3 ತಿಂಗಳ ಕಾಲ ಭಾಳ ಶ್ರಮಪಟ್ಟು, ಆದರೆ ಒಂದು ಸೇವೆ, ನಾವು ಮನುಷ್ಯನಾಗಿ ಹುಟ್ಟಿದ ಮೇಲೆ ಏನಾದರೂ ಒಂದು ಮಾಡಬೇಕು ಅಂತೇಳಿ ಒಳ್ಳೆಯ ಸೇವೆಯನ್ನು ಮಾಡಿದ್ದೀರಾ. ಈ ಯಾವುದೇ ಒಂದು ಕಷ್ಟ ಆತಂಕ ಸಂದರ್ಭದಲ್ಲಿ ನೀವು ಮುಂದೆ ಕೂಡ ನಿರಂತರವಾಗಿ ನೀವು ಇರಬೇಕು, ನಮ್ಮ ಸೇವೆ ಕೂಡ ಮುಂದೆ ಕೂಡ ಇರುತ್ತೆ ಅನ್ನುವಂಥ ಮಾತನ್ನು ಹೇಳ್ತೇನೆ.
ಈಗ ನಮ್ಮ ಪ್ರಾಸ್ತಾವಿಕವಾಗಿ ರೋಸಿ ಅವರು ಹೇಳ್ತಾ ಇದ್ದಾರೆ. ಆದರೆ ನಮ್ಗೆ ಯಾರಿಗೂ ಕೂಡ ಇಂಥ ಕಾಯಿಲೆಗಳು ನಮ್ಗೆ ಎದುರಾಗೋದು ಬೇಡ, ನಮ್ಗೆ ಬರೋದು ಬೇಡ. ನಿಜ, ನಮ್ಗೆ ಯಾರಿಗೂ ಕೂಡ ಬರೋದು ಬೇಡ. ಅಕಸ್ಮಾತ್ ಆಗಿ ಬಂದಂಥ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಸಜ್ಜಾಗಿದ್ದೇವೆ, ನಾವು ನಿಮ್ಮ ಜೊತೆಯಲ್ಲಿದ್ದೇವೆ. ನೀವು ನಮಗಿರಬೇಕು, ನಾವು ಕೂಡ ನಿಮ್ಮ ಸೇವೆಗೆ ನಾವು ಎಲ್ಲ ರೀತಿಯ ಸಹಕಾರವನ್ನು ನಾವು ನೀಡ್ತೇವೆ ಅಂತ. ಈ ವೇಳೆ 15 ಮಂದಿಗೆ 3ನೇ ತಿಂಗಳ ವೇತನ 1,80,000 ರು ಹಣವನ್ನು ನಗದು ರೂಪದಲ್ಲಿ ವಿತರಣೆ ಮಾಡಿದರು. ಈ ಸಂದರ್ಭದಲ್ಲಿ ತಾಲೂಕು ಆರೋಗ್ಯಾಧಿಕಾರಿ ಡಾ ಸ್ವಾತಿ, ಸರ್ಕಾರಿ ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿ ಡಾ ಸಂತೋಷ್, ನಗರಸಭಾ ಸದಸ್ಯರು, ಮುಖಂಡರು ಮುಂತಾದವರು ಉಪಸ್ಥಿತರಿದ್ದರು. ಬಿ ದೇವಪ್ಪ, ಈ ನ್ಯೂಸ್ ಟಿವಿ, ಚಿಂತಾಮಣಿ. ಈ ದೇಶಕ್ಕೆ ಸ್ವಾತಂತ್ರ್ಯವನ್ನ ತಂದುಕೊಡಲು ಅನೇಕ ದೇಶಪ್ರೇಮಿಗಳು ತಮ್ಮ ತ್ಯಾಗ ಬಲಿದಾನ ಮಾಡಿದ್ದಾರೆ. ಅಂತಹ ಮಹನೀಯರನ್ನ ಸ್ಮರಿಸಬೇಕು. ಇಂದಿನ ಯುವ ಪೀಳಿಗೆ ಅವರನ್ನ ನೆನೆಯಬೇಕು. ಅವರ ಆದರ್ಶಗಳನ್ನ ಪಾಲನೆ ಮಾಡಬೇಕು. ಬಲಿಷ್ಠ ಭಾರತ ದೇಶ ನಿರ್ಮಾಣ ಮಾಡಲು ಸಂಕಲ್ಪ ಮಾಡಬೇಕು ಎಂದು ಶಾಸಕ ಎನ್ಎಚ್ ಶಿವಶಂಕರ್ ರೆಡ್ಡಿ ತಿಳಿಸಿದರು. ಈ ದೇಶಕ್ಕೆ ಸ್ವಾತಂತ್ರ್ಯವನ್ನ ತಂದುಕೊಡಲು ಅನೇಕ ದೇಶಪ್ರೇಮಿಗಳು ತಮ್ಮ ತ್ಯಾಗ ಬಲಿದಾನ ಮಾಡಿದ್ದಾರೆ. ಅಂತಹ ಮಹನೀಯರನ್ನ ಸ್ಮರಿಸಬೇಕು ಹಾಗೂ ಇಂದಿನ ಯುವ ಪೀಳಿಗೆ ಅವರನ್ನ ನೆನೆಯಬೇಕು. ಅವರ ಆದರ್ಶಗಳನ್ನ ಪಾಲನೆ ಮಾಡಿ ಬಲಿಷ್ಠ ಭಾರತ ದೇಶ ನಿರ್ಮಾಣ ಮಾಡಲು ಸಂಕಲ್ಪ ಮಾಡಬೇಕೆಂದು ಶಾಸಕ ಎನ್ಎಚ್ ಶಿವಶಂಕರ್ ರೆಡ್ಡಿ ತಿಳಿಸಿದರು. ಗೌರಿಬಿದನೂರು ನಗರದ ಹೊರವಲಯದಲ್ಲಿರುವ ನೇತಾಜಿ ಕ್ರೀಡಾಂಗಣದಲ್ಲಿ ತಾಲೂಕು ಆಡಳಿತದಿಂದ ಆಯೋಜಿಸಿದ್ದ 75ನೇ ಸ್ವತಂತ್ರ ಅಮೃತ ಮಹೋತ್ಸವ ದಿನಾಚರಣೆಯಲ್ಲಿ ಶಾಸಕ ಎನ್ಎಚ್ ಶಿವಶಂಕರ್ ರೆಡ್ಡಿ ಮಾತನಾಡಿ, ಸ್ವಾತಂತ್ರ್ಯ ಬಂದು 75 ವರ್ಷಗಳು ಕಳೆದಿದ್ದು, ಈ ಅವಧಿಯಲ್ಲಿ ನಮ್ಮ ದೇಶವು ಸಾಕಷ್ಟು ಅಭಿವೃದ್ಧಿ ಹೊಂದಿದೆ. ಕೃಷಿ, ಕೈಗಾರಿಕೆ, ತಂತ್ರಜ್ಞಾನ, ವಿಜ್ಞಾನ ಇನ್ನಿತರೆ ಕ್ಷೇತ್ರಗಳಲ್ಲಿ ಮುಂದುವರೆದು ವಿಶ್ವದಲ್ಲಿ ಅಭಿವೃದ್ಧಿ ಹೊಂದಿದ ದೇಶಗಳಲ್ಲಿ ನಮ್ಮ ದೇಶವು ಒಂದಾಗಿದೆ. ಗೌರಿಬಿದನೂರು ತಾಲೂಕು ದೇಶದ ಇತಿಹಾಸ ಪುಟಗಳಲ್ಲಿ ಸೇರಿದ ಕೀರ್ತಿ ನಮಗೆ ಸಲ್ಲುತ್ತದೆ. ಕರ್ನಾಟಕ ಜಲಿಯನ್ ವಾಲಾಬಾಗ್ ಇಂದು ಖ್ಯಾತಿ ಪಡೆದಿದೆ. ಸ್ವಾತಂತ್ರ್ಯ ಪಡೆಯುವುದಕ್ಕೆ ಇಲ್ಲಿನ ಹೋರಾಟವು ಕಾರಣವಾಗಿದೆ ಎಂದರು. 75 ವರ್ಷಗಳಲ್ಲಿ ದೇಶ ಸ್ವತಂತ್ರವಾದ ಮೇಲೆ ಸಾಕಷ್ಟು ಅಭಿವೃದ್ಧಿಯನ್ನು ಕಂಡಿದೆ. ಇವತ್ತು ಪ್ರಪಂಚದಲ್ಲಿ ಅತ್ಯಂತ ಪ್ರಭಾವಿ ರಾಷ್ಟ್ರಗಳಲ್ಲಿ ಆರ್ಥಿಕವಾಗಿ ಕೂಡ ಮುಂಚೂಣಿಯಲ್ಲಿರ್ತಕ್ಕಂಥ ರಾಷ್ಟ್ರಗಳಲ್ಲಿ, ವೇಗವಾಗಿ ಬೆಳೀತಕ್ಕಂಥ ರಾಷ್ಟ್ರಗಳಲ್ಲಿ ಭಾರತ ದೇಶ ಕೂಡ ಒಂದು ಅಂತಕ್ಕಂಥದ್ದು ನಾವೆಲ್ಲ ಕೂಡ ಹೆಮ್ಮೆ ಪಡುವಂಥದ್ದು. ಮತ್ತು ಈ ಒಂದು ಪರಿಸ್ಥಿತಿಗೆ, ಈ ಒಂದು ನಾವು ಬೆಳವಣಿಗೆಗೆ ಕಾರಣ ಯಾರು ಅಂತಕ್ಕಂಥದನ್ನ ನಾವು ಸಂದರ್ಭದಲ್ಲಿ ನೆನೆಸಬೇಕಾಗ್ತದೆ. ಈ ಕಾರ್ಯಕ್ರಮದಲ್ಲಿ ನಗರಸಭೆ ಅಧ್ಯಕ್ಷ ಗಾಯತ್ರಿ ಬಸವರಾಜು, ಪೌರಾಯುಕ್ತ ಸತ್ಯನಾರಾಯಣ್, ವೃತ್ತ ನಿರೀಕ್ಷಕ ಶಶಿಧರ್, ಬಿಇಒ ಶ್ರೀನಿವಾಸ್ ಮೂರ್ತಿ, ಇಒ ಮುನಿರಾಜು, ವಿ ರಮೇಶ್, ಮಂಜುಳಾ, ರಾಮಾಂಜನಪ್ಪ, ಮಾರ್ಕೆಟ್ ಮೋಹನ್ ಮುಂತಾದವರು ಹಾಜರಿದ್ದರು. ಜಿಎ ಪ್ರದೀಪ್, ಈ ನ್ಯೂಸ್ ಟಿವಿ, ಗೌರಿಬಿದನೂರು. ಚಿಕ್ಕಬಳ್ಳಾಪುರ ಜಿಲ್ಲಾ ವಕೀಲರ ಸಂಘದ ಪ್ರಸ್ತುತ ಸಮಿತಿಯ ಅಧಿಕಾರವನ್ನು ರದ್ದುಗೊಳಿಸಿ ಆಡಳಿತಾಧಿಕಾರಿಯನ್ನ ನೇಮಿಸುವಂತೆ ಹೈಕೋರ್ಟ್ ಸೂಚಿಸಿದೆ. ಕಾರ್ಯನಿರತ ವಕೀಲರ ಸದಸ್ಯತ್ವ ರದ್ದುಪಡಿಸಿ ವಕೀಲರಲ್ಲದವರಿಗೆ ಸದಸ್ಯತ್ವ ನೀಡಿದರ ಹಿನ್ನೆಲೆಯಲ್ಲಿ ವಕೀಲ ಕೆಎಂ ಮುನೇಗೌಡ ರಿಜಿಸ್ಟ್ರಾರ್ಗೆ ದೂರು ಸಲ್ಲಿಸಿದ್ದು, ಹೈಕೋರ್ಟ್ ಸಹ ಅವರ ಆಕ್ಷೇಪಣೆಯನ್ನ ಎತ್ತಿ ಹಿಡಿದಿದೆ. ಚಿಕ್ಕಬಳ್ಳಾಪುರ ಜಿಲ್ಲಾ ವಕೀಲರ ಸಂಘಕ್ಕೆ 2 ವರ್ಷಗಳ ನಂತರ ಅಧಿಕಾರ ಕೈತಪ್ಪಿ ಹೋಗಿದೆ. ಹಾಲಿ ಅಧ್ಯಕ್ಷ ಕೆಎಚ್ ತಮ್ಮೇಗೌಡ ಮತ್ತು ಅವರ ತಂಡ ಕಾರ್ಯನಿರತ ವಕೀಲರ ಸದಸ್ಯತ್ವವನ್ನು ರದ್ದುಗೊಳಿಸಿ ವಕೀಲರಲ್ಲದವರನ್ನು ಸದಸ್ಯರನ್ನಾಗಿ ಮಾಡಿಕೊಂಡು ಚುನಾವಣೆ ನಡೆಸಿ ಗೆದ್ದಿದ್ದಾರೆ. ಹಾಗಾಗಿ ಈ ಚುನಾಯಿತ ಸಮಿತಿಯನ್ನು ಅನೂರ್ಜಿತಗೊಳಿಸಿ ಎಂದು ವಕೀಲ ಕೆ ಮುನೇಗೌಡ ಮತ್ತು 21 ಜನ ವಕೀಲರು ಡಿಎಆರ್ಗೆ ದೂರು ಸಲ್ಲಿಸಿದ್ದರು. ಅದನ್ನೇ ಪರಿಗಣಿಸಿ ಡಿಎಆರ್ 400 ಪುಟಗಳ ಚಾರ್ಜ್ ಶೀಟ್ ಸಲ್ಲಿಸಿ ಸಮಿತಿ ಅಸಿಂಧುವಾಗಿದೆ, ಅಧಿಕಾರ ಬಿಟ್ಟುಕೊಡಿ ಎಂದು ನೋಟಿಸ್ ಜಾರಿ ಮಾಡಿದ್ದರು. ಅದನ್ನು ಪ್ರಶ್ನಿಸಿ ಹಾಲಿ ಅಧ್ಯಕ್ಷ ತಮ್ಮೇಗೌಡ ಮತ್ತು ಅವರ ತಂಡ ಹೈಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಿತ್ತು. 2 ವರ್ಷಗಳ ಕಾಲ ವಿಚಾರಣೆ ನಡೆಸಿದ ಹೈಕೋರ್ಟ್ ಕೊನೆಗೆ ಡಿಎಆರ್ ಕೈಗೊಂಡಿರುವ ಕ್ರಮವೇ ಸರಿ ಎಂದು ತೀರ್ಪು ನೀಡಿ 1 ವಾರದೊಳಗೆ ಸಂಘಕ್ಕೆ ಆಡಳಿತಾಧಿಕಾರಿಗಳನ್ನು ನೇಮಿಸುವಂತೆ ಸೂಚಿಸಿದೆ. ಹಾಗಾಗಿ ಹಾಲಿ ಅಧ್ಯಕ್ಷ ಕೆಎಚ್ ತಮ್ಮೇಗೌಡ ಮತ್ತು ಅವರ ತಂಡದ ಗೆಲುವು ಸಹ
ಹಸಿಂದು ಎಂದು ದೃಢಪಟ್ಟಿದೆ. ಹಾಗಾಗಿ ಅವರು 2 ವರ್ಷಗಳ ಕಾಲ ನಡೆಸಿರುವ ಚಟುವಟಿಕೆ ಖರ್ಚು ವೆಚ್ಚವನ್ನು ಹೇಗೆ ಪರಿಗಣನೆಗೆ ತೆಗೆದುಕೊಳ್ಳುತ್ತೆ, ಅವರ ವಿರುದ್ಧ ಯಾವ ಕ್ರಮ ಜರುಗಿಸುತ್ತಾರೆ ಅನ್ನೋದು ಕುತೂಹಲಕರ ಸಂಗತಿಯಾಗಿದ್ದು, ಈಗ ಸದ್ಯಕ್ಕೆ 2 ವರ್ಷಗಳ ನಂತರವಾದರೂ ದೂರು ಸಲ್ಲಿಸಿದ್ದ ಕೆ ಮುನೇಗೌಡ ಮತ್ತು ಅವರ ಜೊತೆಗಿನ 21 ವಕೀಲರಿಗೂ ಜಯ ದೊರೆತಂತಾಗಿದೆ. 2 ವರ್ಷದ ಒಂದು ಚುನಾವಣೆ ಹಂತದಲ್ಲಿ ಒಂದು 21 ಜನರ ವಕೀಲರು, ಹಿರಿಯ ವಕೀಲರು, ಪ್ರಾಕ್ಟೀಸ್ ಮಾಡ್ತಾ ಇರ್ತಕ್ಕಂಥ ವಕೀಲರು, ರೆಗ್ಯುಲರ್ ಕೋರ್ಟಿಗೆ ಬರ್ತಕ್ಕಂಥ ವಕೀಲರನ್ನು 21 ಜನ ವಕೀಲರನ್ನು ಸದಸ್ಯತ್ವದಿಂದ ವಜಾಗೊಳಿಸಿ, ಮತ್ತು ಅವ್ರಿಗೆ ಯಾರು ಬೇಕೋ ಪೆಟ್ರೋಲ್ ಬಂಕಲ್ಲಿ ಕೆಲಸ ಮಾಡೋರು ಮತ್ತು ಸರ್ಕಾರಿ ನೌಕರರು, ಅವ್ರಿಗೆ ಯಾರಿಗೆ ಬೇಕೋ ಅವರನ್ನು ಸುಮಾರು ಜನಗಳನ್ನು ಸೇರಿಸ್ಕೊಂಡು ಚುನಾವಣೆ ನಡೆಸಿದರು. ಬಿಟ್ಟಿದ್ದೀರಾ, ಇವ್ರು ಯಾರೆಲ್ಲರನ್ನ ಹೊಸಬರನ್ನು ಸೇರಿಸಿದ್ದೀರಾ, ಅವರೆಲ್ಲರನ್ನ ಬಿಟ್ಟು ತಾವು ಸೇರಿಸ್ಕೊಂಡು ಅವಕಾಶ ಕೊಟ್ಟು ಚುನಾವಣೆ ನಡೆಸಬೇಕು ಅಂತ ತಕರಾರು ಸಲ್ಲಿಸಿದ್ರಿ. ಕಾರಣಕ್ಕೋಸ್ಕರ ಏನು ನೊಂದಿದ್ರು ವಕೀಲರು, ತೆಗೆದಿದ್ದು ಸದಸ್ಯತ್ವನ ತೆಗೆದಿದ್ರು, ಅವರೆಲ್ಲರೂ ಸೇರಿಸ್ಕೊಂಡು DRO ಹತ್ರ ಒಂದು ಅರ್ಜಿಯನ್ನು ಸಲ್ಲಿಸಿದರು. ಅವರು 440 ಪುಟಗಳ ಒಂದು ವರದಿಯನ್ನು ಮಾಡಿ ಅವರು DRO ಅವರು ಈ ಸಂಘ ಅಸ್ತಿತ್ವದಲ್ಲಿಲ್ಲ, ಅವರು ಮತದಾರರ ಪಟ್ಟಿಯಲ್ಲಿ ತೆಗೆದಿರ್ತಕ್ಕಂಥದ್ದು ಸರಿಯಿಲ್ಲ ಮತ್ತು ಬೇರೆಯವ್ರನ್ನ ಸೇರಿಸ್ಕೊಂಡ್ರು ಸರಿಯಿಲ್ಲ ಅಂತ ಆದೇಶ ಮಾಡಿದರು. ಈಗ ಮೊನ್ನೆ ತಾನೇ 5/8/2021 ಒಂದು ಆದೇಶ ಮಾಡಿದ್ದಾರೆ. ಏನು DRO ಅವ್ರು ಮಾಡಿರ್ತಕ್ಕಂಥ ಒಂದು ಆದೇಶನ ಎತ್ತಿ ಹಿಡಿದಿದ್ದಾರೆ. 4 ವಾರಗಳ ಒಳಗಾಗಿ ಚಿಕ್ಕಬಳ್ಳಾಪುರ ವಕೀಲರ ಸಂಘದ ಅಸೋಸಿಯೇಷನ್ಗೆ ಆಡಳಿತಾತ್ಮಕ ಅಧಿಕಾರಿಯನ್ನು ನೇಮಕ ಮಾಡಬೇಕು, ಅಲ್ಲಿರ್ತಕ್ಕಂಥ ಲೋಪದೋಷಗಳನ್ನು ಸರಿ ಮಾಡಬೇಕು ಅಂತೇಳಿ ಆದೇಶವನ್ನು ಹೊರಡಿಸಿದ್ದಾರೆ. KS ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮತ್ತೆ ಮುಂದುವರಿಯುತ್ತದೆ. ನಿಮಗೆ ಪತ್ರಿಕೋದ್ಯಮದಲ್ಲಿ ಆಸಕ್ತಿ ಇದೆಯಾ? ಸ್ಪಷ್ಟ ಉಚ್ಚಾರಣೆಯ ಜೊತೆಗೆ ಪ್ರಸಕ್ತ ವರ್ತಮಾನಗಳ ಅರಿವು ಇದೆಯಾ? ನೋಡಲು ಆಕರ್ಷಕವಾಗಿದ್ದೀರಾ? ಇನ್ನೇಕೆ ತಡ, ನಮ್ಮ ಸುದ್ದಿವಾಹಿನಿಯಲ್ಲಿ ನಿರೂಪಕಿಯರ ಅವಶ್ಯಕತೆ ಇದೆ. ಆಂಕರಿಂಗ್ ಮಾಡುವ ಆಸಕ್ತಿ ಇದ್ದರೆ ಈ ನ್ಯೂಸ್ ಟಿವಿ ತುಮಕೂರು ಪ್ರಾದೇಶಿಕ ಕಚೇರಿಗೆ ಸ್ವವಿವರಗಳೊಂದಿಗೆ ಸಂಪರ್ಕಿಸಿ. ಮೊಬೈಲ್ ಸಂಖ್ಯೆ 9481098621 9019965419. ಕೂಡಲೇ ಸಂಪರ್ಕಿಸಿ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿ. ಚಿಂತಾಮಣಿ ತಾಲೂಕು ಸೂಲದೇನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಉಪಕೇಂದ್ರವನ್ನು ಚಿಂತಾಮಣಿ ನಗರದ ಕನ್ನಂಪಲ್ಲಿಯಲ್ಲಿ ಕೋಚಿಮೂಲ್ ನಿರ್ದೇಶಕ ಊಲವಾಡಿ ಅಶ್ವತ್ಥನಾರಾಯಣ ಬಾಬು ಮುಂತಾದವರು ಉದ್ಘಾಟನೆ ಮಾಡಿದರು. ಈ ವೇಳೆ ಕೋಚಿಮೂಲ್ ನಿರ್ದೇಶಕ ಊಲವಾಡಿ ಅಶ್ವತ್ಥನಾರಾಯಣ ಬಾಬು ಮಾತನಾಡಿ, ರೈತರು ಸಂಘಕ್ಕೆ ಉತ್ತಮ ಗುಣಮಟ್ಟದ ಹಾಲನ್ನು ಸರಬರಾಜು ಮಾಡುವುದರಿಂದ ಮುಂದಿನ ದಿನಗಳಲ್ಲಿ ತಮ್ಮದೇ ಆದ ಸ್ವಂತ ಸಂಘವನ್ನು ಕಟ್ಟಿಕೊಳ್ಳಲು ಸಾಧ್ಯವಾಗುತ್ತದೆ ಎಂದ ಅವರು, ಹಾಲು ಉತ್ಪಾದಕರಿಗೆ ಕೋಚಿಮೂಲ್ನಿಂದ ಸಿಗುವ ಎಲ್ಲ ರೀತಿಯ ಸೌಲಭ್ಯಗಳನ್ನು ಪ್ರಾಮಾಣಿಕವಾಗಿ ಒದಗಿಸಿಕೊಡುವುದಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ಚಿಂತಾಮಣಿ ಶಿಬಿರ ಕಚೇರಿಯ ಉಪವ್ಯವಸ್ಥಾಪಕ ಪಾಪೇಗೌಡ, ಶೀತಲ ಕೇಂದ್ರದ ವ್ಯವಸ್ಥಾಪಕಿ ಡಾಕ್ಟರ್ ಕಾವ್ಯ, ಮುಖಂಡರಾದ ವೆಂಕಟರೆಡ್ಡಿ, ನಗರಸಭಾ ಸದಸ್ಯ ರೆಡ್ಡಪ್ಪ, ವೆಂಕಟೇಶಪ್ಪ, ಮಂಜುನಾಥ್, ಚಂದ್ರಪ್ಪ ಮುಂತಾದವರು ಭಾಗವಹಿಸಿದ್ದರು. ದೇವನಹಳ್ಳಿ ತಾಲೂಕಿನ ಕಾರಹಳ್ಳಿ BSF ಕ್ಯಾಂಪಸ್ನಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಿಂದ KC ಜನರಲ್ ಆಸ್ಪತ್ರೆ, ರಕ್ತನಿಧಿ ಮತ್ತು ಡ್ಯಾಫ್ಕೋ ಇವರ ಸಹಯೋಗದಲ್ಲಿ ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಶಿಬಿರದಲ್ಲಿ ಯೋಧರು ಸ್ವಯಂ ಪ್ರೇರಿತರಾಗಿ ರಕ್ತದಾನ ಮಾಡಿದರು. ಈ ವೇಳೆ KC ಜನರಲ್ ಆಸ್ಪತ್ರೆಯ ವೈದ್ಯೆ ಡಾಕ್ಟರ್ ಸುನೀತಾ ಮಾತನಾಡಿ, 75ನೇ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ BSF ಕ್ಯಾಂಪಸ್ನಲ್ಲಿ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರವನ್ನು ಏರ್ಪಡಿಸಲಾಗಿದ್ದು, ಸೈನಿಕರು ಗಡಿಯಲ್ಲಿ ದೇಶ ರಕ್ಷಣೆ ಮಾಡೋದಲ್ಲದೆ ಇಂತಹ ಶಿಬಿರದಲ್ಲಿ ಪಾಲ್ಗೊಂಡು ರಕ್ತದಾನ ಮಾಡಿ ದೇಶ ಪ್ರೇಮವನ್ನು ಮೆರೆದಿದ್ದಾರೆ. ಇವರೆಲ್ಲರಿಗೂ ಅಭಿನಂದನೆ ಸಲ್ಲಿಸುತ್ತೇನೆ ಎಂದರು. ಇನ್ನು ಶಿಬಿರದ ಕಾರ್ಯಕ್ರಮವನ್ನು ಬೆಂಗಳೂರಿನ ಇನ್ಸ್ಪೆಕ್ಟರ್ ಜನರಲ್ ಜಾರ್ಜ್ ಮಂಜುರಾಮ್ ರವರ ಮಾರ್ಗದರ್ಶನದಲ್ಲಿ BSF CIAT ಸ್ಕೂಲ್ನ ಕಮಾಂಡೆಂಟ್ ಯೋಗೇಶ್ ಕುಮಾರ್ ಉದ್ಘಾಟಿಸಿದರು. ರಕ್ತದಾನ ಮಾಡಿದ ಪ್ರತಿ ಸೈನಿಕರಿಗೂ ಅಭಿನಂದನಾ ಪತ್ರವನ್ನು ನೀಡಲಾಯಿತು. ಇನ್ನು ಶಿಬಿರದಲ್ಲಿ BSF ಯೋಧರು ಸಾಲುಗಟ್ಟಿ ನಿಂತು ರಕ್ತದಾನ ಮಾಡುವ ಮೂಲಕ 60 BSF ಯೋಧರು ಹಾಗೂ ಅಧಿಕಾರಿಗಳು ರಕ್ತದಾನ ಮಾಡಿದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯ R ಜಯರಾಮ್, ರಾಜಣ್ಣ, ಕೆಂಪಣ್ಣ ಮತ್ತು BSF ಯೋಧರು ಹಾಗೂ ಮುಂತಾದವರು ಭಾಗವಹಿಸಿದ್ದರು. ಹೈದರ್ ಸಾಬ್, ಈ ನ್ಯೂಸ್ ಟಿವಿ, ದೇವನಹಳ್ಳಿ.
ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಶಿಕ್ಷಣ, ಕೈಗಾರಿಕೆ, ಆರೋಗ್ಯದ ಹಬ್ ಆಗಿ ಹೊಸ ರೂಪ. ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಸಂಕಲ್ಪ. ಶಾಲೆ ದೇಶದ ಮೇಲಿನ ಅಭಿಮಾನಕ್ಕೆ ಧ್ವಜಸ್ತಂಭ ನೆಡಲು ಹೋದ ವಿದ್ಯಾರ್ಥಿಗೆ ಕರೆಂಟ್ ಶಾಕ್. ವಿದ್ಯುತ್ ಆಘಾತಕ್ಕೆ ಬಾಲಕ ಬಲಿ. ಸಂಭ್ರಮದ ನಡುವೆ ಮಡುಗಟ್ಟಿದ ಸಾವಿನ ಶೋಕ. ಕೋಲಾರದಲ್ಲಿ 75ನೇ ಸ್ವಾತಂತ್ರ್ಯ ದಿನದ ಸಂಭ್ರಮ. ಮೆಡಿಕಲ್ ಕಾಲೇಜು ಮಂಜೂರು ಮಾಡಿಸಲು ಪ್ರಯತ್ನ ನಡೆಸುವುದಾಗಿ ಸಚಿವರ ಭರವಸೆ. ಜಾತಿ ಜಯಂತಿಗೆ ತಿಂಗಳು ಮುಂಚೆ ಪ್ಲಾನ್. ರಾಷ್ಟ್ರೀಯ ಹಬ್ಬದ ಆಚರಣೆಗೆ ಮುಂದಾಗದ ಜನರು. ಶಾಸಕರ ಬೇಸರ. ದಿನನಿತ್ಯದ ವೈಭವೀಕರಣವಿಲ್ಲದ ನೈಜ ಸುದ್ದಿಗಳಿಗಾಗಿ ತಪ್ಪದೆ ವೀಕ್ಷಿಸಿ ಈ ನ್ಯೂಸ್ ಟಿವಿ.